ವಿಜಯಪುರ ಜಿಲ್ಲೆಯ ಡಮನಾಳ ಗ್ರಾಮದಲ್ಲಿ ಬಯಲಾಟ ಕಲಾವಿದರ ಒಕ್ಕೂಟದ ನೂತನ ತಾಲೂಕು ಅಧ್ಯಕ್ಷರ ಪದಗ್ರಹಣ ಸಮಾರಂಭವು ಅಂಬು ಪೂಜಾರಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು. ಇನ್ನು ವಿಜಯಪುರ ತಾಲೂಕಿನ ಡಮನಾಳ ಗ್ರಾಮದ ಶ್ರೀ ಮಾಳಿಂಗರಾಯ ದೇವಸ್ಥಾನದ ಆವರಣದಲ್ಲಿ ನಡೆದಂತಹ ಜಿಲ್ಲಾ ಬಯಲಾಟ ಕಲಾವಿದರ ಒಕ್ಕೂಟದ ಅಡಿಯಲ್ಲಿ ವಿಜಯಪುರ ತಾಲೂಕು ಹಾಗೂ ತೇಕೋಟ ತಾಲೂಕಿನ ನೂತನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಕಾಶಿನಾಥ್ ಪಾಟೀಲ್ ಮಾತನಾಡಿ, ವಿಜಯಪುರ ಜಿಲ್ಲೆಯ ಬಯಲಾಟ ಕಲಾವಿದರ ಅಧ್ಯಕ್ಷರಾಗಿ ಎಸ್ಎಲ್ ಮೈತ್ರಿ, ವಿಜಯಪುರ ತಾಲೂಕಿನ ಒಕ್ಕೂಟದ ಅಧ್ಯಕ್ಷರಾಗಿ ರಾಮಗೊಂಡ ಬಂಡಿ, ಉಪಾಧ್ಯಕ್ಷರಾಗಿ ಕುಶಾಲ್ ಲಂಬಾಣಿ, ಕಾರ್ಯದರ್ಶಿಯಾಗಿ ಜಗನ್ನಾಥ್ ನಾಯಕ್ ಇವರನ್ನ ನೇಮಕ ಮಾಡಲಾಗಿದೆ. ತಿಕೋಟ ಕಲಾವಿದರ ಸಂಘಕ್ಕೆ ಅಧ್ಯಕ್ಷರನ್ನಾಗಿ ಸಂಗಪ್ಪ ಮಾದರ್, ಉಪಾಧ್ಯಕ್ಷರಾಗಿ ಸುರೇಶ್ ವಾಲಿಕಾರ್, ಕಾರ್ಯದರ್ಶಿಯಾಗಿ ಪರಶುರಾಮ್ ಇಂಡಿ ಅವರನ್ನ ನೇಮಕಗೊಳಿಸಿ ನಿಯಮಾವಳಿಗಳನ್ನು ಬೋಧಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ರಾಜ್ಯದ ಗೌರವ ಅಧ್ಯಕ್ಷ ಶಿವನಗೌಡ ಬಿರಾದಾರ್ ಹಾಗೂ ಕರಬಸಪ್ಪ ಮೇತ್ರಿ ಮತ್ತು ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿ ಆನಂದ ಬಂಡಿ ಅವರು ಮಾತನಾಡಿ ಬಯಲಾಟದ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ವರದಿ ಮುಸ್ತಾಕ್ ಮುಲ್ಲಾ, ವಿಜಯಪುರ. ಒಂದು ಸಂಸ್ಥೆ ಮಾಡೋಣ ತಿಳ್ಕೊಂಡು ವಿಚಾರ ಮಾಡಿ ನಾವು ಎಲ್ಲ ತಾಲೂಕು ಒಬ್ಬೊಬ್ಬರು ಆಯ್ಕೆ ಮಾಡಿ ಇಟ್ಟಿದ್ದೇವೆ. ಬಿಜಾಪುರಕ್ಕೆ ಆಗಬೇಕು, ತಿಕೋಟೆ ಆಗಬೇಕು, ಹಿಂಗೆಲ್ಲ ಮಾಡ್ಕೊಂಡು ಇಟ್ಟಿದ್ದೇವೆ. ಆಮೇಲೆ ಕಾಸುಗೋಡು ಬಂದು ಕೂಡಲೇ ಇಡೀ ಜಿಲ್ಲಾ ತುಂಬ ಪ್ರತಿ ತಾಲೂಕಿನಲ್ಲಿ ಎಲ್ಲ ಕಲಾವಿದರಿಗೆ ಡೈರೆಕ್ಟರು, ಅಧ್ಯಕ್ಷರು ಇಂತಿಂಥವ್ರು ಆಗ್ಬೇಕು ತಗೊಂಡು ಲಿಸ್ಟ್ ಮಾಡಿದ್ರೆ ಕಾಸರಗೋಡು ಎಲ್ಲ ಇದು. ನಾವು ಜಿಲ್ಲಾ ಮಟ್ಟದಾಗ ಒಂದು 11 ಮಂದಿ ನಾವು ಕುಳಿ ಮಾಡಿದ್ದೀವಿ. ಮಾಡಿ ಒಂದೆರಡು ಎಲ್ಲಿ ತಿಕೋಟ ಬಸವನ ಬಾಗಿ ಹೊಡಿದು ಒಂದು ನೋಡ್ರಿ ಇವ್ರು ಹೇಳಿದ್ದಾರೆ, ಯಾಕೆ ಬಸವನ ನೋಡ್ತೀನಿ ಅಂತ ಹೇಳಿದ್ದಾನೆ. ಆದರೆ ಪ್ರತಿ ತಾಲೂಕಿಗೆ, ಬಿಜಾಪುರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿಗೆ 11 ಜನ ಕಲಾವಿದರಿಗೆ ಡೈರೆಕ್ಟರ್ಸು, ಒಬ್ಬ ಅಧ್ಯಕ್ಷ, 15 ಜನ ಮಾಡಿ ಅಧ್ಯಕ್ಷ, ಉಪಾಧ್ಯಕ್ಷ, ಖಜಾಂಚಿ ಎಲ್ಲ ಲಿಸ್ಟ್ ತೆಗೆದು ಮಾಡಿದವರೇ ಕಾಸು ಸುಮ್ಮನೆ ಬೆಸರು ಹೇಳ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಇದೇನು ಚಾರ್ಟ್ ಮಾಡ್ಯಾರಲ್ಲ ಕೂತ್ಕೊಂಡು ಚರ್ಚೆ ಕೂತು ಆ ಟೈಪ್ ಸೆಂಟ್ರದ ಕೂತು ಮುಂಜಾನೆ ಕೂತು ಸಂಜೆ ತನಕ ಟೈಪ್ ಮಾಡೋದೇ ಮಾಡೋದು. ನೋಡಿದ್ರೆ ಟೈಪ್ ಮಾಡಿದ್ರು, ಮತ್ತೇನೋ ನನ್ನ ಕೈ ಕೊಟ್ಟರು, ಇಲ್ಲಿ ನೋಡ್ರಿ ತಪ್ಪ ನೋಡ್ರಿ ಕೇಳೋಣ, ಇಲ್ಲಿ ನಮ್ಮ ಚೇಂಜ್ ಮಾಡುತ್ತೆ, ಮತ್ತೆ ಚೇಂಜ್ ಮಾಡ್ತಾರೆ. ವರ್ಕ್ ಮಾಡೋರು ಮೇಜರ್ ಅಷ್ಟು ಕೆಲಸ ಮಾಡೋದೇ ಕೆಲಸ. ಮತ್ತು ಇಲ್ಲಿಯೊಳಗೆ ನಾವು ಇಲ್ಲಿ 15-20 ವರ್ಷ ಆಯಿತು ನಾವು ಕುಡಿದು ಜಾನಪದ ಮತ್ತು ಬಯಲಾಟ. ಇಲ್ಲಿ ಶಿವಮೂರ್ತಿ ಅವರು ಹಾಡ್ಸ್ ಎಲ್ಲ ಹಿಡಿದೆಲ್ಲ ಅವ್ರಿಗೆ ಕರ್ಕೊಂಡೆಲ್ಲ ಮಾಡೋದು ಎಲ್ಲ ವಿಚಾರ ಮಾಡ್ಕೊತಿಕೊಂಡು ಹೊಟ್ಟಿದ್ವಲ್ಲ. ಅದು ಈಗ ಮೂರ್ತ ಸ್ವರೂಪ ಯಾವ ಮತ್ತು ಈಗ ಅದು ಜಿಲ್ಲಾ ಮಟ್ಟದೊಳಗೆ ಬಯಲಾಟ, ಬಿಜಾಪುರ ಜಿಲ್ಲಾ ಬಯಲಾಟ ಕಲಾವಿದರ ಸಂಘ ಮಾಡಿ ಅದನ್ನ ನೋಂದಣಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿದೇವಲ್ಲ. ಅದು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಎಷ್ಟೋ ತೊಡಗಳು ಬಂದು ಜಿಲ್ಲಾ ಮಟ್ಟದಲ್ಲಿ ಹಳ್ಳಿಯಾಗ ಮಾಡೋದ್ರೆ ಏನು ಅನ್ನೋದಿಲ್ಲ. ಅದು ಆಫೀಸಲ್ಲಿ ಜಿಲ್ಲಾ ಮಟ್ಟದಾಗ ಮಾಡೋ ಮುಂದೆ ಪ್ರಾಬ್ಲಮ್ ಚಾಲು ಆಗ್ತದೆ. ಹಿಂಗೇನು ಮಾಡೋರು, ಯಾಕೆ ಮಾಡೋರು ಚಾಲು ಆಗ 15-20 ದಿನ ಹೋಯ್ತದು. ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬಯಲಾಟ ಕಲಾವಿದರ ಅಧ್ಯಕ್ಷರಾಗಿರುವಂತಹ ಎಸ್ಎಲ್ ಮೇತ್ರಿ ಗುರುಗಳು ಪರಿಪೂರ್ಣವಾಗಿ ಶ್ರಮದಿಂದ, ಅಂದ್ರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ವಿಜಯಪುರ ಜಿಲ್ಲೆದೊಳಗೆ ಕಲಾವಿದರನ್ನೇ ಗುರುತಿಸಲಾರಂಥ ಸಮಯದೊಳಗೆ ನಮ್ಮ ಮೇತ್ರಿ ಸರು ಮತ್ತು ನಮ್ಮ ರಾಜ್ಯದ ಗೌರವ ಅಧ್ಯಕ್ಷರಾಗಿರುವಂಥ ಶಿವನಗೌಡ ಬಿರಾದಾರ್ ಅವರು ಎಲ್ಲ ಕಲಾವಿದರಿಗೆ ಹುರಿದುಂಬಿಸಿ ಕಲಾವಿದರ ಒಂದು ನೋವು ನಲಿವನ್ನು ಅರಿತುಕೊಂಡಂತ ಈ ಈರುವರು ಮಹಾನುಭಾವರು ಈ ಒಂದು ಕಾರ್ಯಕ್ರಮವನ್ನು ಹುಟ್ಟು ಹಾಕಿದ್ದಾರೆ. ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಧ್ಯಕ್ಷರ ಒಂದು ನೇಮಕ ಮಾಡಿಕೊಂಡು ಆ ಅಧ್ಯಕ್ಷರ ಕೆಳಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಪ್ರತಿ ತಾಲೂಕಿಗೂ ಕೂಡ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅಲ್ಲಿ ಕೂಡ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಈ ತರನಾಗಿ ಒಂದು ಕಲಾವಿದರ ಒಂದು ಏಳಿಗೆಗಾಗಿ ಈ ಒಂದು ಶ್ರಮವನ್ನು ನಮ್ಮ ಈರುವರು ನಾಯಕರು ಮಾಡ್ತಾ ಇದ್ದಾರೆ. ಮುತ್ಸದ್ದಿಗಳು ತಮಗೆಲ್ಲ ಗೊತ್ತಿರಬೇಕು, ಈ ನಮ್ಮ ಮೇತ್ರಿ ಸರ್ದು ಹೆಚ್ಚು ಕಡಿಮೆ ಪೆನ್ಷನ್ 1 ಲಕ್ಷದ ಮ್ಯಾಗ ಬರ್ತದೆ. ಆದರೂ ಸಹಿತ
ಅವ್ರು ಯಾಕೆ ಇದಕ್ಕೆ ಬೆನ್ನ ಹತ್ಯಾರ ಅಂತ ಕೇಳಿದ್ರೆ ಒಂದು ಕಲಾವಿದರದು ಅಳುಲು ಅವ್ರಿಗೆ ಗೊತ್ತದ. ಆದ ಕಾರಣ ಅವರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಲಾವಿದರ ಒಂದು ಪ್ರೋತ್ಸಾಹಕ್ಕಾಗಿ ಅವರು ಬಹಳ ಅಂದ್ರೆ ಬಹಳ ಹಗಲಿರುಳು ಪ್ರಯತ್ನದಲ್ಲಿದ್ದಾರೆ. ಇದೀಗ ಆತ್ಮೀಯರು ನಮ್ಮ ಒಡನಾಡಿಗಳಾಗಿರುವಂಥ ಆನಂದಣ್ಣ ಬಂಡಿಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ತಾವು ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡಿಕೊಳ್ಳುವಂತ ವಿನಂತಿ. ಅದು ಅಲ್ಲದೆ ನಮ್ಮ ಶಿವನಗೌಡರು ಹಿರಿಯರು, ಬಹಳ ಹಿರಿಯರು, ತಮಗೆಲ್ಲ ಗೊತ್ತದ, ನೀವು ಕಲಾವಿದರು ಬಹುತೇಕ ಅವ್ರಿಗೆ ನೋಡಿರಿ. ಆದರೂ ಸಹಿತ ಹಿರಿಯರು ಅವರಿಗೆ ಅವರು ಮಾಡುವಂಥ ಕಲೆ ಮತ್ತು ಅವರು ಕೆಲಸ ಮಾಡುವುದನ್ನು ನೋಡಿ ರಾಜ್ಯದೊಳಗೆ ಗೌರವ ಅಧ್ಯಕ್ಷ ಪದವಿಯನ್ನು ಕೊಟ್ಟಿದ್ದಾರೆ. ಅಂತ ಒಬ್ಬ ಮಹಾನುಭಾವರು ಅವರಿಗೆಲ್ಲ ಅದ. ಆದರೂ ಸಹಿತ ಬಡ ಕಲಾವಿದರು ಅವರ ಒಂದು ಬಾಳಿಗೆ ಬೆಳಕಾಗಲಿ, ಈ ಇದರಿಂದ ಗೌರ್ಮೆಂಟ್ನಿಂದ ಬರುವಂಥ ಸೌಕರ್ಯಗಳನ್ನು ಈ ಕಲಾವಿದರೊಟ್ಟಿಗೆ ಮುಟ್ಲಿ ಅನ್ನುವಂಥ ಉದ್ದೇಶದಿಂದ ಈ ಕಲೆಯ ಒಂದು ಸಂಘಟನೆಯನ್ನು ನಮ್ಮ ಹಿರುವರು ಮುಖಂಡತ್ವದಲ್ಲಿ ನಮ್ಮ ಲವ್ಗಿಯವರು, ನಿಮಗೆಲ್ಲ ಗೊತ್ತಿರಬೇಕು ಲವ್ಗಿಯವರು ಎಂಥ ಉದ್ದಾದ ಅಂತ ಕೇಳಿದ್ರೆ ಆ LIC ಮ್ಯಾಗಿನ ಇಡೀ ನಮ್ಮ ಜಿಲ್ಲಾ ಅಧ್ಯಕ್ಷರದಾರ ಅವರು ಲವ್ಗಿಯವರು. ಇಂಥ ಒಂದು ಹುದ್ದಾದೊಳಗೆ ಇದ್ದರೂ ಸಹಿತ ಇಲ್ಲಿ ಯಾಕೆ ಬರ್ಲಾಗತ್ತಾರ ಅಂತ ಕೇಳಿದ್ರೆ ಆ ಕಲಾವಿದರ ಅಳುಲು ಅವ್ರಿಗೆ ಗೊತ್ತದ. ಕಲಾವಿದರಿಗೆ ಏನೆಲ್ಲ ತೊಂದರೆ ಅದ ಅನ್ನೋದು ಅವ್ರಿಗೆ ಗೊತ್ತದ. ನನಗೆ ಗಾಳಿಪಟಕ್ಕೆ ಧಾರ ಮಾಡಿದಾಗ ನನಗೂ ನಾಟಕ ಹಾಗೂ ಬಯಲಾಟ ಇವೆಲ್ಲ ಕಾರ್ಯಕ್ರಮ ಅಂದ್ರೆ ನಮ್ಮ ಭಾಳ ಇದು. ನನಗೊಂದು ಏನಿದು ಐತಂದ್ರೆ ನಮ್ಮ ಡೊಮ್ನಾ ಗ್ರಾಮದಾಗ ಇಷ್ಟು ಕಲಾವಿದ್ರು ಅದಾರಲ್ಲ, ಡೊಮ್ನಾಳ ಇಲ್ಲೆಲ್ಲ ತಿಡ್ಗುಂದಿ ಗುಣಕಿ ಇಲ್ಲಿ ಕಲಾವಿದ್ರು ಅದಾರ. ಆದ್ರೆ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರೂ ಇದ್ದಿಲ್ಲ. ಇದು ಇವತ್ತು ನಡೆದದಂದ್ರೆ ಅದು ಭಾಳ ಹೆಮ್ಮೆ ಪಡತ್ತೀನಿ ನಾ. ಯಾಕಂದ್ರೆ ಅದಕ್ಕೆ ಕಾರಣೀಭೂತರು ಅಧ್ಯಕ್ಷರು, ಗೌರವಾಧ್ಯಕ್ಷರು, ನಮ್ಮ ಮೇನ್ ಕಾಸೋಣ ಅದಾರಲ್ಲ, ಕಾಸುಗೌಡ್ರು ಏನದಾರಲ್ಲ, ಈ ಟೀಮ್ ತೊಗೊಂಡು ಹೋಗ್ತಾರಂತ ನಮಗೊಂದು ಹೆಮ್ಮೆ ಅದ. ಯಾಕಂದ್ರೆ ಅವರು ಟೋಟಲಿ ಸಾರ್ವಜನಿಕರಾಗಿರ್ತಾರೆ. ಮತ್ತು ಈ ತಾಲೂಕು ವೈಸ್ ಏನು ಪದಾಧಿಕಾರಿ ಮಾಡತ್ತಾರಲ್ಲ, ಅದು ನಮ್ಮ ಊರಿಗೆ ಅಧ್ಯಕ್ಷರಾಗ್ಯಾರ. ಅದು ಒಂದು ದೊಡ್ಡ ಹೆಮ್ಮೆ ಪಡುವಂಥ ವಿಷಯ ನನಗೆ. ಯಾಕಂದ್ರೆ ಇಲ್ಲಿ ಕಲಾವಿದರು ಭಾಳ ಅದಾರ. ನಾನು ಸಣ್ಣ ಇದ್ದಾಕರ ಇಲ್ಲೇ ಅಕ್ಷಿ ಒಳಗೆ ನಾಟಕ ಅದು ಮಾಡ್ತಿದ್ದರು ರೀ. ಅವಾಗ ರೇಣುಕಾದೇವಿದು ನಾಟಕ ಹೆಚ್ಚು, ಬಯಲಾಟ ರೇಣುಕಾದೇವಿ